ಬ್ರೆಡ್ ಅರ್ನರು, ಕಮಿಟ್ಮೆಂಟ್ಸ್ ಇದೆ, ಫ್ಯಾಮಿಲಿ ದುಡಿದ್ರೇನೆ ಜೀವನ ಸಾಗೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಗೋದೇ ಒಂದು ಅದ್ಭುತ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ದಿನ ಓಡ್ತಾಡ್ತಾ ಇರ್ತಾರೆ. ಚಿಕ್ಕ ಪಾತ್ರ ಸಿಕ್ಕರೆ ಸಾಕು, ಯಾವುದೋ ಒಂದು ಪಾತ್ರ ಸಿಕ್ಕರೆ ಸಾಕು, ನಾನು ಇವತ್ತೇ ಜಾಯ್ನ್ ಆಗ್ತೀನಿ, ಇವತ್ತೇ ಬರ್ತೀನಿ ಅನ್ನೋ ಮಟ್ಟಕ್ಕೆ ಕಾಂಪಿಟೇಷನ್ ಇರುತ್ತೆ. ರೆಫರೆನ್ಸ್ ಇಂದ 1000 ಜನ ಬಂದ್ರೆ ಇದು ಟ್ಯಾಲೆಂಟ್ ಮುಖಾಂತರ 1000 ಜನ ಇರ್ತಾರೆ. ಏನು ಇಲ್ದಿರನೆ ಸಿಕ್ಕಾಪಟ್ಟೆ ನಾನು ಹೇಗಾದ್ರೂ ಮಾಡಿ ಒಂದು ಆಪರ್ಚುನಿಟಿ ತಗೋಬೇಕು ಅಂತ ಬರ್ತಾ ಇರ್ತಾರೆ. ಹಾಗಿದ್ರೆ ಭವ್ಯ ಅವ್ರಿಗೆ ಬಂದಿರೋ ಈ ಆಪರ್ಚುನಿಟಿನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬಲವಾದ ಕಾರಣ ಇದ್ದೇ ಇರುತ್ತಲ್ವಾ. ಸಿಕ್ಕಾಪಟ್ಟೆ ಕ್ಯೂಟ್ ಜೋಡಿ ತ್ರಿವ್ಯಾ, ಭವ್ಯ ಅಂಡ್ ವಿಕ್ರಮ್ ಸಿಕ್ಕಾಪಟ್ಟೆ ಸದ್ ಮಾಡಿದಂತಹ ಜೋಡಿ, ಹಾಗೆ ಸಖತ್ ಫ್ಯಾನ್ಸಿ ಮತ್ತೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ರೀತಿ ತುಂಬಾ ಹೆಸರು ಮಾಡಿದಂತಹ ಜೋಡಿ ಬಂದ್ಬಿಟ್ಟು ತ್ರಿವಿಕ್ರಮ್ ಹಾಗೂ ಭವ್ಯ ಅವರು. ಬಟ್ ಭವ್ಯ ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಏನು ಅನ್ನೋ ಕ್ವೆಶನ್ಗೆ ತುಂಬ ಜನಕ್ಕೆ ಆನ್ಸರ್ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಇರ್ತಾರೆ. ಆದರೆ ಅವ್ರಿಗೆ ಬಿಗ್ ಬಾಸ್ ಆದಮೇಲೆ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಏನಾಗ್ತಿದೆ, ಏನು ನಡೀತಾ ಇದೆ ಅವ್ರ ಲೈಫಲ್ಲಿ ಅನ್ನೋ ಏನು ಯಾವುದೇ ರೀತಿ ಅಪ್ಡೇಟ್ಸ್ ಇರಲ್ಲ. ಸೊ ಹಾಗಾಗಿ ಕೆಲವೊಂದು ಅಪ್ಡೇಟ್ಸ್ಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಅಪ್ಡೇಟ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ 2-3 ಅಪ್ಡೇಟ್ಸ್ ಇದೆ. ಸೊ ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಬಿಗ್ ಬಾಸ್ ಆದ ತಕ್ಷಣ ತುಂಬ ಮೀಡಿಯಾಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಸಿಕ್ಕಾಪಟ್ಟೆ ಅವ್ರದ್ದು ಇಂಟರ್ವ್ಯೂಸ್ಗಳನ್ನ ತಗೊಳ್ತಾ ಇದ್ದಾರೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಅವರು ಇಂಟರ್ವ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸೆಕೆಂಡ್ ಯಾವುದರಲ್ಲಿ ಅಂತ ಹೇಳಿದರೆ ಅಫ್ಕೋರ್ಸ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಹೋಗಿತ್ತು. ಯಾವುದು ಅಂತ ಹೇಳಿದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನೀವು ಬರ್ತೀರಾ ಅನ್ನೋ ಥರ ಒಂದು ರಿಕ್ವೆಸ್ಟ್ ಹೋಗಿತ್ತು. ಆದರೆ ಇವರು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ 2 ರೀಸನ್ಸ್ ಇದೆ. ಒಂದು ಯಾವ ರೀಸನ್ಸ್ ಅಂತ ಹೇಳಿದ್ರೆ, ಸೊ ಅವರು CCLಗೆ ಆಯ್ಕೆ ಆಗಿದ್ದಾರೆ. ಸೊ CCL ಕ್ರಿಕೆಟ್ ಏನು ಸುದೀಪ್ ಸರ್ದು ಒಂದು ಟೀಮ್ ಇದೆ ಅಲ್ವಾ, ತುಂಬಾ ಹೆಸರು ಮಾಡಿದಂತಹ ಟೀಮ್ ಅದು. ಸೊ ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಕಂಟಿನ್ಯೂಸ್ ಆಗಿ 4-5 ವರ್ಷ ಆಡ್ಕೊಂಡ್ಬಂದಿದ್ದಾರೆ ಈ ಒಂದು CCL ತಂಡಕ್ಕೆ. ಅವರು ಯಾವಾಗ್ಲೂ ಕ್ರಿಕೆಟ್ನ ಮೊದಲನೇ ಫ್ಯಾನು. ಸೊ ಅವ್ರ ಲೈಫಲ್ಲಿ ಅವರಿಗೆ ಪ್ರಿಫರೆನ್ಸ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಬಂದು ಕ್ರಿಕೆಟ್, ಅದಾದಮೇಲೆ ಮೂವೀಸು, ರಿಯಾಲಿಟಿ ಶೋ ಈ ಥರ ಎಲ್ಲ ಬರುತ್ತೆ. ಸೊ ಸದ್ಯಕ್ಕೆ ಅವ್ರಿಗೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಅಂತ ಕೇಳಿದ್ರೆ CCL ಆಗಿರುತ್ತೆ. ಹಾಗಾಗಿ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ನ ರಿಜೆಕ್ಟ್ ಮಾಡಿಬಿಟ್ಟು ಈ ಒಂದು CCL ಕ್ರಿಕೆಟ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಅವರು ಈ ಒಂದು CCL ಕ್ರಿಕೆಟ್ ತಂಡಕ್ಕೆ ಜಾಯ್ನ್ ಆಗಿ ಈ ವರ್ಷ ಅವರು ಕೂಡ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮೇಯ್ನಾಗಿ ಏನು ಅಂತ ಹೇಳಿದ್ರೆ ಈ ಒಂದು CCL ತಂಡದಲ್ಲಿ ಇವರು ಆಲ್ರೌಂಡರ್ ಅನ್ನೋ ಒಂದು ಪ್ಲೇನ ಮಾಡ್ತಾ ಇದ್ದಾರೆ. ಅಂದರೆ ಬೌಲಿಂಗ್, ಬ್ಯಾಟಿಂಗ್, ಒಳ್ಳೆ ಫೀಲ್ಡಿಂಗು. ಸೊ ಈ ರೀತಿ 3 ಕಡೆಯಿಂದನೂ ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಆಲ್ರೌಂಡರ್ ಸಖತ್ತಾಗಿ ಸೂಟ್ ಆಗ್ತಾರೆ. ಸೊ ಹಾಗಾಗಿ ಆ ಒಂದು CCL ತಂಡ ಕೂಡ ಇವ್ರನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅದು ಅವರು ಕೂಡ ಉಳಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರು ತುಂಬಾ ಇಷ್ಟಪಟ್ಟು CCLಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಭವ್ಯ ಅವರು ಮೇಯ್ನಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಯಾಕೆ ಈ ಥರ ಡಿಸಿಷನ್ಸ್ ತೊಗೊಂಡ್ರು ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಅವ್ರು ಯಾವ ರಿಯಾಲಿಟಿ ಶೋ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಜನ ಕಾಯ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರೇ ಒಂದು ಆ ಫ್ಯಾನ್ ಬೇಸ್ ಆಡಿಯನ್ಸ್ನ ಕ್ರಿಯೇಟ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಸೂಪರ್ ಡೂಪರಾಗಿ ಆಡಿದ್ರು ಬಿಗ್ ಬಾಸಲ್ಲಿ. ಅದೇ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವ ರಿಯಾಲಿಟಿ ಶೋಗೆ ಇವ್ರು ಬರ್ತಾರೆ, ನಾವಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಅವರೇ ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ ಹೇಳ್ಕೊಂಡಿದ್ರು, ನಾನು ಬ್ರೆಡ್ ಅರ್ನರು ಅಥವಾ ತುಂಬಾ ಕಮಿಟ್ಮೆಂಟ್ಸ್ ಇದೆ ಫ್ಯಾಮಿಲಿಯಲ್ಲಿ. ಸೊ ನಾವು ದುಡಿದ್ರೇ ಜೀವನ ಸಾಗೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಮಿಡಲ್ ಕ್ಲಾಸ್ ಜೀವನ ಅಂದರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇವತ್ತು ದುಡಿದ್ರೇ ನಾಳೆಗೆ ನಮಗೆ ಊಟಕ್ಕೆ ಸಿಗುತ್ತೆ. ಸೊ ಈ ಥರ ಎಲ್ಲ ಅವರೇ ಮಾತಾಡ್ಕೊಂಡಿರುವಂಥದ್ದು ಇಂಟರ್ವ್ಯೂಸ್ಗಳಲ್ಲಿ. ಹಾಗಾಗಿ ಸೊ ಅವರ ಒಂದು ಕಮಿಟ್ಮೆಂಟ್ಸ್ ಪ್ರಕಾರ ಅವರು ಈ ಒಂದು ರಿಯಾಲಿಟಿ ಶೋಗೆ ಬರಬೇಕಾಗಿತ್ತು. ಬಟ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದು ಅವರ ಮನಸ್ಸಲ್ಲಿ ಬೇರೆ ಆಫರ್ಸ್ಗಳು ಬರ್ತಾ ಇರ್ಬೋದು. ಅಕಸ್ಮಾತ್ ಮೂವಿ ಆಫರ್ಸ್ ಬರ್ತಾ ಇರ್ಬೋದು, ಅಥವಾ ಇನ್ನೊಂದು ಸೀರಿಯಲ್ಗೆ ನಾಯಕಿ ಆಗೋ ಅವಕಾಶ ಕೂಡ ಬರ್ತಾ ಇರ್ಬೋದು, ಅಥವಾ ಇನ್ನೊಂದು ರಿಯಾಲಿಟಿ ಶೋನೇ ಬರ್ತಾ ಇರ್ಬೋದು. ಹೇಳಲಿಕ್ಕಾಗಲ್ಲ. ನಾವು ಬಾಯ್ಸ್ ವರ್ಸಸ್ ಗರ್ಲ್ಸ್ನ ರಿಜೆಕ್ಟ್ ಮಾಡಿರೋ ಅಂದ ತಕ್ಷಣ ಅವ್ರಿಗೆ ಬೇರೆ ಆಫರ್ಸೇ ಇಲ್ವಾ, ಅಥವಾ ಅವರಿಗೆ ದುರಹಂಕಾರ ಅಥವಾ ಹಾಗೆ ಹೀಗೆ ಅಂತ ನೆಗೆಟಿವ್ ಟ್ರೋಲ್ ಅಥವಾ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋ ಬದಲು ಸೊ ಈ ರೀತಿ ಕೂಡ ನಾವು ಯೋಚನೆ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಜೆಕ್ಟ್ ಆಗಿದೆ ಅಥವಾ ಅವರು ಬರ್ತಾ
ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಾರಣ ಇರುತ್ತೆ. ಯಾಕಂದರೆ ಇದಕ್ಕಿಂತ ಬೆಟರ್ ಪೇ ಅವ್ರಿಗೆ ಸಿಕ್ಕಿರುತ್ತೆ, ಬೆಟರ್ ಸಂಬಳ ಸಿಕ್ಕಿರ್ಬೋದು, ಒಳ್ಳೆ ಕಡೆ ಆಪರ್ಚುನಿಟಿ, ಒಳ್ಳೆ ಕಡೆ ಮೂವಿನೋ ಯಾವುದೋ ಮತ್ತೊಂದು ಒಳ್ಳೆ ಆಫರ್ಸ್ಗಳು ಬಂದಿರಬಹುದು. ಸೊ ಹಾಗಾಗಿ ಎರಡೆರಡು ಆಫರ್ಸ್ಗಳನ್ನ ಒಪ್ಕೊಂಡ್ರೆ ಅವರಿಗೆ ಅಟ್ ಎ ಟೈಮ್ ಒಂದೇ ಸಮಯಕ್ಕೆ ಎರಡನ್ನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಒಳ್ಳೆ ಚಾಯ್ಸ್ನ ಅವ್ರು ಮಾಡಲೇಬೇಕಾಗಿರುತ್ತೆ. ನನ್ನ ಒಪಿನಿಯನ್ ಪ್ರಕಾರ ನನಗೆ ಕೇಳೋದಾದರೆ ಸೊ ಅವ್ರಿಗೆ ಬೇರೆ ಆಪರ್ಚುನಿಟಿ ಬಂದಿರುತ್ತೆ, ಹಾಗಾಗಿ ಈ ಒಂದು ಆಫರ್ನ ರಿಜೆಕ್ಟ್ ಮಾಡಿರ್ತಾರೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಸಿನಿಮಾದವ್ರಿಗೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ಯಾರು ಕೂಡ ಅವ್ರು ನಿದ್ದೆಲೆ ಎದ್ದೇಳಿಸಿ ನಿಮಗೆ ಆಪರ್ಚುನಿಟಿ ಕೊಡ್ತೀನಿ ಅಂದ್ರೂ ರಿಜೆಕ್ಟ್ ಮಾಡಲ್ಲ. ಸೊ ಆ ಥರ ಇರುತ್ತೆ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಆಪರ್ಚುನಿಟೀಸು. ಸೊ ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಕಾರಣ ಇದ್ದೇ ಇರುತ್ತಲ್ವಾ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಭವ್ಯ ಇಲ್ದಿರ ಯಾರ್ಯಾರು ಈ ಒಂದು ರಿಯಾಲಿಟಿ ಶೋನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ನೋಡ್ಲಿಕ್ಕೆ ಇಷ್ಟಪಡಲ್ಲ, ಭವ್ಯ ಬೇಕೇ ಬೇಕು, ಭವ್ಯ ನಮ್ಮ ಫೇವ್ರೆಟ್ ಅನ್ನೋರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.